types of biogeochemical cycles. There are two types. One is called as gaseous cycle, anila chakragalu, and second one is called as sedimentary cycle. ಇದನ್ನು ನಾವು ಕನ್ನಡದಲ್ಲಿ ಚರಟ ಅಂತ ಕರೀತೇವೆ, ಚರಟದ ಚಕ್ರಗಳು. So one is gaseous cycle, second one is sedimentary cycle. ಇದನ್ನ ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ, ವಿಚ್ ಆರ್ gaseous and which are sedimentary. ತುಂಬ ಎಕ್ಸಾಮ್ಸ್ ಅಲ್ಲಿ ಬಂದಿದೆ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಗೇಷಿಯಸ್ಗೆ ಎಕ್ಸಾಂಪಲ್ಸ್ ಯಾವ್ದು ಅಂದ್ರೆ ಕಾರ್ಬನ್, ಆಮೇಲೆ ಆಕ್ಸಿಜನ್ ಆಮ್ಲಜನಕ, ಆಮೇಲೆ ನೈಟ್ರೋಜನ್ ಸಾರಜನಕ, ಆಮೇಲೆ ವಾಟರ್ ನೀರು. ಸೊ ಇವೆಲ್ಲ ಕೂಡ ಯಾವುದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ ಅಂದ್ರೆ ಗೇಷಿಯಸ್ ಸೈಕಲ್, ಬಿಕಾಸ್ ವರ್ಗಾವಣೆ ಅನಿಲ ರೂಪದಲ್ಲಿ ನಡೆಯುತ್ತೆ, ಅದಕ್ಕೆ ಗೇಷಿಯಸ್ ಅಂತ ಕರಿತೇವೆ. ಇವಾಗ ಕಾರ್ಬನ್ ಅನಿಲನಾ, ಆಕ್ಸಿಜನ್ ಅನಿಲ, ನೈಟ್ರೋಜನ್, ವಾಟರ್ ಕೂಡ ಆವಿ ಆಗತ್ತಾ, ಲಿಕ್ವಿಡ್ ವಾಟರು ಇದೆ, ವೇಪರ್ ವಾಟರು ಇದೆ. ಸೊ ಅಲ್ಲಿಗೆ ನೀರು ಅನಿಲ ರೂಪದಲ್ಲೂ ಇರುತ್ತಲ್ವಾ. ಸೊ ಅದರಿಂದ ಇವೆಲ್ಲವನ್ನ ಯಾವ ಕ್ಯಾಟಗರಿಯಲ್ಲಿ ಸೇರಿಸಿರ್ತೇವೆ, ಗೇಷಿಯಸ್ ಸೈಕಲ್ ಅಲ್ಲಿ ನಾವು ಸೇರಿಸಿರ್ತೇವೆ. ನೆಕ್ಸ್ಟ್ ಸೆಡಿಮೆಂಟ್ರಿ. ಸೆಡಿಮೆಂಟ್ರಿ ಅಂದ್ರೆ ಇದು ಭೂಮಿ ಒಳಗಡೆ ನಿಕ್ಷೇಪಗಳಲ್ಲಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ಎಕ್ಸಾಂಪಲ್ ಸಲ್ಫರ್, ಸಲ್ಫರ್, ಆಮೇಲೆ ಫಾಸ್ಫರಸ್, ಸಲ್ಫರ್ ಫಾಸ್ಫರಸ್. ನೆಕ್ಸ್ಟ್ ರಾಕ್ ಸೈಕಲ್, ಶಿಲೆಗಳ ಚಕ್ರ. ಯಾಕಂದ್ರೆ ಇದು ಅನಿಲ ರೂಪದಲ್ಲಿ ಇರಲ್ಲ, ಅಂದ್ರೆ ಗೇಷಿಯಸ್ ರೂಪದಲ್ಲಿ ಇರೋದಿಲ್ಲ, ಬಂಡೆಗಳಲ್ಲಿ ನಡೀತಕ್ಕಂಥ ಒಂದು ಚಕ್ರವಾಗಿರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಗೇಷಿಯಸ್, ಸೆಡಿಮೆಂಟ್ರಿ ಅಂತ ಕರಿತೇವೆ. ಗಂಧಕ, ರಂಜಕ ಮತ್ತೆ ಅನಿಲ ಚಕ್ರ. ಸೊ ಹಾಗಿದ್ರೆ ಎನ್ವೈರನ್ಮೆಂಟ್ ಎಕಾಲಜಿಯಲ್ಲಿ ನಾವು ಏನೇನು ಸ್ಟಡಿ ಮಾಡಬೇಕು, ಕಾರ್ಬನ್, ಆಕ್ಸಿಜನ್, ನೈಟ್ರೋಜನ್, ವಾಟರ್, ಇಷ್ಟು ನಾವು ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಸಲ್ಫರ್, ಫಾಸ್ಫರಸ್, ಇಷ್ಟು ನಾವು ಸ್ಟಡಿ ಮಾಡಬೇಕು. ನಾನು ಯಾವುದನ್ನ ಡಿಸ್ಕಸ್ ಮಾಡಲ್ಲ ಅಂದ್ರೆ ರಾಕ್ ಸೈಕಲ್ ಒಂದು ಡಿಸ್ಕಸ್ ಮಾಡಲ್ಲ. ಕಾರಣ ಏನು ಅಂದ್ರೆ ಅದು ನಿಮ್ಮ ಜಿಯೋಗ್ರಫಿಯಲ್ಲಿ ಬರುತ್ತೆ. ಜಿಯೋಗ್ರಫಿಯಲ್ಲಿ ರಾಕ್ಸ್ ಅಂತ ಒಂದು ಸಪ್ರೇಟ್ ಚಾಪ್ಟರ್ ಇದೆ, ಸೊ ಅಲ್ಲಿ ಕಂಪಲ್ಸರಿ ಅವ್ರು ಹೇಳಲೇಬೇಕು. ಸೊ ಅದರಿಂದ EVS ಅಲ್ಲಿ ನಾನು ಇದೊಂದು ಸೈಕಲ್ ಅನ್ನ ಎಕ್ಸ್ಪ್ಲೇನ್ ಮಾಡಲ್ಲ, ಮಿಕ್ಕಿದ್ದೆಲ್ಲವನ್ನ ನಾವು ಇಲ್ಲೇ ಕಲಿಬೇಕು, ಬಿಕಾಸ್ ಇನ್ನೆಲ್ಲೂ ಬರಲ್ಲ ಅದು. ಅರ್ಥ ಆಯ್ತಲ್ವಾ? ಸೊ ಇವಾಗ ಮೋಸ್ಟ್ ಕಾಂಪ್ಲಿಕೇಟೆಡ್, ಮೋಸ್ಟ್ ಕ್ವೆಶನ್ಸ್ ದಟ್ ವುಡ್ ಅಪಿಯರ್ ಇನ್ ದಿ ಎಕ್ಸಾಮಿನೇಷನ್ ಈಸ್ ನೈಟ್ರೋಜನ್ ಸೈಕಲ್. ಇಲ್ಲಿಂದ ಸ್ಟಾರ್ಟ್ ಮಾಡೋಣ, ಆಯ್ತಾ? ಸೊ ನೆಕ್ಸ್ಟ್ ಹೆಡಿಂಗ್ ಬರ್ಕೊಳ್ಳಿ, ನೈಟ್ರೋಜನ್ ಸೈಕಲ್. ಸೊ ನೆಕ್ಸ್ಟ್ ಹೆಡಿಂಗ್ ಈಸ್ ನೈಟ್ರೋಜನ್ ಸೈಕಲ್, ಸಾರಜನಕ ಚಕ್ರ. So this is called as nitrogen cycle. So very important. So it can be asked in prelims also. Explain nitrogen cycle ಅಂತ ಕೇಳ್ಬೋದು, ಅಥವಾ ಸೈಕಲ್ ಅಲ್ಲಿ ಬರ್ತಕ್ಕಂಥ ಡಿಫ್ರೆಂಟ್ ಸ್ಟೇಜಸ್ ಅನ್ನ ನಿಮಗೆ ಪ್ರಿಲಿಮ್ಸ್ ಅಲ್ಲೂ ಕೂಡ ಕೇಳ್ಬೋದಾಗಿರುತ್ತೆ, ಆಯ್ತಾ? ಸೊ ನಾವು ಲೆಟ್ ಅಸ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ನೈಟ್ರೋಜನ್ ಸೈಕಲ್. ಸೊ ನಾನು ಇಲ್ಲಿ ಸೈಕಲ್ ಬರಿತಾ ಇರ್ತೀನಿ ವಿತ್ ಎಕ್ಸ್ಪ್ಲನೇಷನ್, ನನ್ನ ಜೊತೆ ನೀವು ಬರ್ಕೊಳ್ತಾ ಇರಬೇಕು. ಯಾಕಂದ್ರೆ ಇದು ನಾನು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನೀವು ಬರ್ಕೊಳ್ಳಿ ಅಂದ್ರೆ ಯಾವ್ದ್ಯಾವ್ದು ಎಲ್ಲೆಲ್ಗೋ ಕನೆಕ್ಟ್ ಆಗೋಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ಏನು ಅರ್ಥ ಆಗಲ್ಲ, ನನ್ನ ಜೊತೆನೆ ಬರ್ಕೊಳ್ಳಿ. ಓಕೆ, ಸೊ ವಾಟ್ ಈಸ್ ಪ್ರೆಸೆಂಟ್ ಇನ್ ಅಟ್ಮಾಸ್ಫಿಯರ್ ಇಸ್ ನೈಟ್ರೋಜನ್. ಸೊ ಅಟ್ಮಾಸ್ಫಿಯರ್ ಅಲ್ಲಿ ಏನಿರುತ್ತಂದ್ರೆ ನೈಟ್ರೋಜನ್ ಇರುತ್ತೆ. ಸೊ ನೈಟ್ರೋಜನ್ ಈಸ್ ಆಲ್ರೆಡಿ ಪ್ರೆಸೆಂಟ್ ಇನ್ ಅಟ್ಮಾಸ್ಫಿಯರ್. ಸೊ ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ನೈಟ್ರೋಜನ್, ಸೊ ನೈಟ್ರೋಜನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ N2 ಅಂತ ಕರಿತೇವೆ. It is written as N2. That means N triple bond N. Remember, N triple bond N. So this is nitrogen ಅಥವಾ ಸಾರಜನಕ, ನಮ್ಮ ಪ್ರಕೃತಿಯಲ್ಲಿರ್ತಕ್ಕಂಥ ಸಾರಜನಕವಾಗಿರುತ್ತೆ. ಸೊ ಈ ಒಂದು ಸಾರಜನಕ ಇವಾಗ ಯಾರು ಯೂಸ್ ಮಾಡ್ಬೇಕು ಫಸ್ಟ್ ಅಂದ್ರೆ ಪ್ಲಾಂಟ್ಸ್, ಬಿಕಾಸ್ ಅವರೇ ಪ್ರೊಡ್ಯೂಸರ್ಸ್. ನಾವು ಯೂಸ್ ಮಾಡಿದ್ರು ನಾವು ಕನ್ಸ್ಯೂಮರ್. ಅರ್ಥ ಆಯ್ತಲ್ವಾ? ಫಸ್ಟ್ ಅದನ್ನ ಯೂಸ್ ಮಾಡಬೇಕಾಗಿರೋದು ಯಾರು ಅಂದ್ರೆ plants, because any food chain commences with producer. Without producer there is no food chain. ಹಾಗಿದ್ರೆ ಅಟ್ಮಾಸ್ಫಿಯರ್ ಅಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ಯಾರಿಗೆ ರೀಚ್ ಆಗಬೇಕು? ಪ್ಲಾಂಟ್ಸ್ಗೆ ರೀಚ್ ಆಗಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಪ್ಲಾಂಟ್ಸ್ ಅಲ್ಲಿ ಎರಡು ಪ್ರೋಸೆಸ್ ನಡೆಯುತ್ತೆ, ಒಂದು ರೆಸ್ಪಿರೇಷನ್, ಇನ್ನೊಂದು ಫೋಟೋಸಿಂಥಸಿಸ್ ಉಸಿರಾಟ ಕ್ರಿಯೆ, ಇನ್ನೊಂದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ. ಇವೆರಡೂ ಪ್ರೋಸೆಸ್ಗಳಲ್ಲಿ ಸಾರಜನಕವನ್ನ ಅದು ವಾತಾವರಣದಿಂದ ಹೀರ್ಕೊಳ್ಳಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಲ್ವಾ? ಅಂದ್ರೆ ವಾತಾವರಣದಲ್ಲಿ ಅರೌಂಡ್ 78% ನೈಟ್ರೋಜನ್ ಇದ್ರೂ ಕೂಡ ಪ್ಲಾಂಟ್ಸ್ ಅದನ್ನ ನೇರವಾಗಿ ಹೀರ್ಕೊಳ್ಳಕ್ ಆಗ್ತಾ ಇಲ್ಲ. ವಾಟ್ ಇಸ್ ದಿ ಅದರ್ ಆಪ್ಷನ್? ಇವಾಗ ಎಲೆಗಳಲ್ಲಿ ಹೀರ್ಕೊಳ್ಳಕ್ ಆಗ್ತಾ ಇಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ ಏನು? ಬೇರುಗಳ ಮುಖಾಂತರ ಹೀರ್ಕೊಳ್ಬೇಕು. ಅರ್ಥ ಆಗ್ತಾ ಇದೆಯಾ? ಇವಾಗ ಎಲೆಗಳ ಮುಖಾಂತರ ಫೋಟೋಸಿಂಥಸಿಸ್ ಅಲ್ಲೂ ಅದು ಹೀರ್ಕೊಳಕ್ ಆಗ್ತಾ ಇಲ್ಲ, ರೆಸ್ಪಿರೇಷನ್ ಅಲ್ಲೂ ಅದು ಹೀರ್ಕೊಳಕ್ ಆಗ್ತಾ ಇಲ್ಲ.
ಇವಾಗ ಅದರ್ ಆಪ್ಷನ್ ಏನಪ್ಪ, ರೂಟ್ಸಿಂದ ಅದು ಹೀರ್ಕೊಳ್ಬೇಕು. ಬಟ್ ರೂಟ್ಸಲ್ಲಿ ಹೀರ್ಕೊಳ್ಳೋಕೆ ಪ್ರಾಬ್ಲಮ್ ಏನು ಅಂದರೆ ನೈಟ್ರೋಜನ್ ಅಟ್ಮಾಸ್ಫಿಯರಲ್ಲಿದೆ, ಮಣ್ಣಲ್ಲಿಲ್ಲ. ಅರ್ಥ ಆಯ್ತಲ್ವಾ? ನಾವು ದೇರ್ ಇಸ್ ಅ ಚಾಲೆಂಜ್. ಹಾಗಿದ್ರೆ ಈ ಚಾಲೆಂಜನ್ನು ಓವರ್ಕಮ್ ಮಾಡೋದು ಹೇಗೆ? ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಡ್ಯೂ ಟು ರೈನ್ಫಾಲ್ ಆ್ಯಂಡ್ ಲೈಟ್ನಿಂಗ್. ಸೊ ನೆಕ್ಸ್ಟ್ ನಮ್ಮ ಪರಿಸರದಲ್ಲಿ ಏನಾಗುತ್ತಂದರೆ ಮಳೆ ಬೀಳುತ್ತೆ. ರೈನ್ಫಾಲ್ ಆ್ಯಂಡ್ ಲೈಟನಿಂಗ್ ಅಂದರೆ ಮಿಂಚು. ಸೊ ನಮಗೆ ಗೊತ್ತು ಲೈಟ್ನಿಂಗ್ ಆದಾಗ ಇಟ್ ಪ್ರೊಡ್ಯೂಸಸ್ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ. ಗೊತ್ತಲ್ವಾ? ಮರಗಳೇ ಬೆಂಕಿ ಅಂಟ್ಕೊಳ್ಳುತ್ತೆ. ಅದು ಹಸಿ ಮರಗಳು, ಒಣಗಿರೋ ಮರ ಅಲ್ಲ. ಅರ್ಥ ಆಯ್ತಲ್ವಾ? ಮನುಷ್ಯರ ಮೇಲೆ ಅದೇನಾದರೂ ನೇರವಾಗಿ ಬಿದ್ದರೆ ಅವರೇ ಸತ್ತೋಗ್ತಾರೆ, ಅಷ್ಟು ಶಕ್ತಿ ಇರುತ್ತೆ. ಆಯ್ತಾ? ಸೊ ಆ ಮಿಂಚು, ಲೈಟ್ನಿಂಗನ್ನು ನೀವು ಜಿಯೋಗ್ರಫಿಯಲ್ಲಿ ಓದ್ತೀರಾ. ಲೈಟ್ನಿಂಗ್ ಅಂದರೆ ಏನು, ಚಾರ್ಜ್ ಪಾರ್ಟಿಕಲ್ಸ್ ಅಂದರೆ ಏನು, ಯಾಕೆ ಪ್ರೊಡ್ಯೂಸ್ ಆಗುತ್ತೆ, ಆಲ್ ದಟ್ ವಿ ವಿಲ್ ಬಿ ಸ್ಟಡಿಂಗ್ ಇನ್ ಜಿಯೋಗ್ರಫಿ. ಆ್ಯಂಡ್ ಈವನ್ ರೈನ್ಫಾಲ್ ಆಲ್ಸೋ ನಿಮ್ಗೊಂದು ಚಾಪ್ಟರ್ ಇದೆ. ಓಕೆ, ಐ ವಾಂಟ್ ಬಿ ಗೋಯಿಂಗ್ ಟು ದಿ ಜಿಯೋಗ್ರಫಿಕಲ್ ಆಸ್ಪೆಕ್ಟ್ಸ್ ಆಫ್ ಇಟ್. ಆಯ್ತಾ? ಸೊ ಮಳೆ ಮತ್ತು ಲೈಟ್ನಿಂಗ್ ಆದಾಗ, ಇವೆರಡು ಆದಾಗ ನೈಟ್ರೋಜನ್ ಎಲ್ಲಿಗೆ ಬಂದು ಡೆಪಾಸಿಟ್ ಆಗುತ್ತಂದ್ರೆ ಸಾಯಿಲ್. ಸೊ ಇಟ್ ಈಸ್ ಗೋಯಿಂಗ್ ಟು ರೀಚ್ ದಿ ಸಾಯಿಲ್. ಮಣ್ಣಿಗೆ ಬಂದು ಡೆಪಾಸಿಟ್ ಆಯ್ತು. ಗೊತ್ತಾಯ್ತಲ್ಲಪ್ಪ? ಇವಾಗ ಸಾರಜನಕ ಮಣ್ಣಿಗೆ ರೀಚ್ ಆಗ್ಬೇಕು ಹೆಂಗಂತ ಸಲ್ಗೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಮಳೆ ಎಷ್ಟು ಪ್ರಮುಖವಾಯಿತು ಅಂತ. ನಮಗೆ ಮಳೆ ಕೇವಲ ನೀರಿಗಾಗಿ ಮಾತ್ರ ಅಲ್ಲ, ಏನನ್ನು ಕೂಡ ಕೊಡುತ್ತದೋ, ನೈಟ್ರೋಜನ್ ಅನ್ನ ಮಣ್ಣಿಗೆ ಸೇರಿಸ್ಬೇಕಾಗಿದ್ರೆ ಕಂಪಲ್ಸರಿ ಅಲ್ಲಿ ಏನಿರಲೇಬೇಕು, ಮಳೆ ಆಗಲೇಬೇಕು. ಅವಾಗ ಮಾತ್ರ ನೈಟ್ರೋಜನ್ ಸುಲಭವಾಗಿ ಪ್ಲಾಂಟ್ಸ್ಗೆ ಸಿಗುತ್ತೆ. ಬಟ್ ನಾವು ಆಲ್ಸೋ ದೇರ್ ಇಸ್ ಅ ಪ್ರಾಬ್ಲಮ್. ನೈಟ್ರೋಜನ್ ಬಂದ ಕೂಡಲೇ ಸಸ್ಯ ಅದನ್ನ ಯೂಸ್ ಮಾಡೋಕ್ಕಾಗಲ್ಲ. ಅಲ್ಲಿ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಇದೆ. ಏನು ಅಂದರೆ ಈ ಒಂದು ನೈಟ್ರೋಜನ್ ಅನ್ನ ನೇರವಾಗಿ ಸಸ್ಯ ಯೂಸ್ ಮಾಡೋಕ್ಕಾಗಲ್ಲ. ಅದರ ಅರ್ಥ ಏನು ಅಂದರೆ ಇಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಫಾರ್ಮ್ಡ್, ಪರಿವರ್ತನೆ ಆಗಬೇಕು. ಆ ಪರಿವರ್ತನೆ ಹೆಂಗಾಗುತ್ತೆ ಅಂದರೆ ಮಣ್ಣಿನಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ದೆರ್ ಈಸ್ ಬ್ಯಾಕ್ಟೀರಿಯಾ ಇನ್ ದ ಸಾಯಿಲ್. ಮಣ್ಣಿನಲ್ಲಿ ಬ್ಯಾಕ್ಟೀರಿಯಾಗಳು ವಾಸ ಮಾಡ್ತಾ ಇರುತ್ತೆ. ಆ ಬ್ಯಾಕ್ಟೀರಿಯಾವನ್ನು ನಾವೇನಂತ ಕರಿತೀವಿ ಅಂದರೆ ರೈಸೋಬಿಯಂ ಅಂತ ಕರಿತೇವೆ. ಸೊ ದೆರ್ ಈಸ್ ಅ ಬ್ಯಾಕ್ಟೀರಿಯಾ ಇನ್ ದ ಸಾಯಿಲ್. ದಟ್ ಬ್ಯಾಕ್ಟೀರಿಯಾ ಇಸ್ ಕಾಲ್ಡ್ ಆಸ್ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ ಕರಿತೇವೆ. ಸೊ ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನು ಮಾಡುತ್ತಂದ್ರೆ ದ ಪ್ರೋಸೆಸ್, ಆ ಪ್ರೋಸೆಸ್ ಹೆಸರು ನೆನ್ಪಿಟ್ಕೊಳ್ಳಿ. ಸೊ ಇದು ಏನು ಪ್ರಕ್ರಿಯೆ ಮಾಡುತ್ತಂದ್ರೆ ವಾಟ್ ಇಟ್ ಡಸ್ ಇಸ್ ಬಯೋಲಾಜಿಕಲ್ ಫಿಕ್ಸೇಷನ್. ಸೊ ಬಯೋಲಾಜಿಕಲ್ ಫಿಕ್ಸೇಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಜೈವಿಕ ಸ್ಥಿರೀಕರಣ ಅಂತ ಕರಿತೇವೆ. ಕನ್ನಡದಲ್ಲಿ ಜೈವಿಕ ಸ್ಥಿರೀಕರಣ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಪ್ರೋಸೆಸ್ ಏನಾಗುತ್ತೆ ಬ್ಯಾಕ್ಟೀರಿಯಾದಿಂದ? ಬಯೋಲಾಜಿಕಲ್ ಫಿಕ್ಸೇಷನ್ ಆಗುತ್ತೆ. ಸರ್, ಈ ಬ್ಯಾಕ್ಟೀರಿಯಾ ಎಲ್ಲಿರುತ್ತೆ? ಅಂದ್ರೆ ಬ್ರಾಕೆಟಲ್ಲಿ ಬರ್ಕೊಳ್ಳಿ. ಸೊ ಇದು ಬ್ಯಾಕ್ಟೀರಿಯಾ ನಮ್ಮ ಭೂಮಿಯಲ್ಲಿ ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಇರುತ್ತೆ. ಬರ್ಕೊಳ್ಳಿ ಬ್ರಾಕೆಟಲ್ಲಿ. ಇದು UPSC ಪ್ರಿಲಿಮ್ಸಲ್ಲಿ 2025 ಕೇಳಿರೋ ಪ್ರಶ್ನೆ. ಸೊ ನಮ್ಮ ಆ ಬ್ಯಾಕ್ಟೀರಿಯಾ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ ಹೇಳಿದ್ನಲ್ವಾ, ಇದು ಯಾವ ಸಸ್ಯಗಳಲ್ಲಿರುತ್ತೆ? ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಲ್ಲಿ ಇರುತ್ತೆ. ಲೆಗ್ಯುಮಿನಸ್ ಅಂದ್ರೆ ಏನು? ಲೆಗ್ಯುಮಿನಸ್ ಅಂದ್ರೆ ಬೇರಲ್ಲಿ ಗಂಟುಗಳಿರುತ್ತೆ, ನೋಡ್ಸ್ ಅಂತ ಕರೀತೇವೆ. ನೋಡಿ, ಇದು ರೂಟ್, ಬೇರು, ಇದು ಪ್ಲೇನ್ ರೂಟ್. ಕೆಲವೊಂದು ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಲ್ಲಿ ಈ ತರ ಗಂಟುಗಳಿರುತ್ತೆ, ಅಂದ್ರೆ ಬಲ್ಜ್ ಆಗಿರುತ್ತೆ ಬೇರು, ಈ ತರ ಬಲ್ಜ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಆ ಬಲ್ಜ್ ಆಗಿರೋ ಬೇರಿನಲ್ಲಿ ಈ ಬ್ಯಾಕ್ಟೀರಿಯಾ ವಾಸ ಮಾಡ್ತಾ ಇರುತ್ತೆ. ಸೊ ಅದನ್ನ ನಾವು, ಆ ಪ್ಲಾಂಟ್ಸ್ ಅನ್ನ ನಾವೇನಂತ ಕರಿತೇವೆ? ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಕರಿತೇವೆ. ಅರ್ಥ ಆಯ್ತಲ್ವಾ? ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಲ್ಲಿ ಏನಿರುತ್ತೆ? ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾ ಹೆಸರೇನು? ರೈಸೋಬಿಯಂ. ಈ ರೈಸೋಬಿಯಂ ಯಾವ ಪ್ರೋಸೆಸ್ ಮಾಡುತ್ತೆ? ಬಯೋಲಾಜಿಕಲ್ ಫಿಕ್ಸೇಷನ್ ಅಥವಾ ಜೈವಿಕ ಸ್ಥಿರೀಕರಣ ಮಾಡುತ್ತೆ. ಸೊ ನೈಟ್ರೋಜನ್ ಅನ್ನ ಮಣ್ಣಿಗೆ ಸೇರಿಸುತ್ತೆ. ಸೊ ಇವಾಗ ಈ ಬಯೋಲಾಜಿಕಲ್ ಫಿಕ್ಸೇಷನ್ ಅಂದ್ರೆ ಕನ್ವರ್ಷನ್ ಆಫ್ ದಿಸ್ ನೈಟ್ರೋಜನ್ ಟು ಅಮೋನಿಯಾ. ಈ ನೈಟ್ರೋಜನ್ ಏನಾಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ಅಮೋನಿಯಾವಾಗಿ ಕನ್ವರ್ಟ್ ಆಗುತ್ತೆ. ಸೊ ಅಮೋನಿಯಾ ಇಸ್ ನಥಿಂಗ್ ಬಟ್ NH3. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಬಯೋಲಾಜಿಕಲ್ ಫಿಕ್ಸೇಷನ್. ಇದನ್ನ ನಾವು ಬಯೋಲಾಜಿಕಲ್ ಫಿಕ್ಸೇಷನ್ ಅಂತ ಕರಿತೇವೆ. ಸೊ ಇದನ್ನ ನಿಮ್ ನೇರವಾಗಿ ಪ್ರಶ್ನೆ ಕೇಳ್ಬೋದು, ವಾಟ್ ಈಸ್ ಬಯೋಲಾಜಿಕಲ್ ಫಿಕ್ಸೇಷನ್ ಅಂತ ಕೇಳ್ತಾರೆ. ಬಯೋಲಾಜಿಕಲ್ ಫಿಕ್ಸೇಷನ್ ಅಂದ್ರೆ ಕನ್ವರ್ಷನ್ ಆಫ್ ನೈಟ್ರೋಜನ್ ಇಂಟು ಅಮೋನಿಯಾ ಬೈ ಬ್ಯಾಕ್ಟೀರಿಯಾ. ವಿಚ್ ಬ್ಯಾಕ್ಟೀರಿಯಾ? ರೈಸೋಬಿಯಂ. ದೇರ್ ಆರ್ ಅದರ್ ಬ್ಯಾಕ್ಟೀರಿಯಾ ಆಲ್ಸೋ, ಬಟ್ ಮೇಜರ್ಲಿ ಯಾವುದು? ರೈಸೋಬಿಯಂ. ಅದರ್ ಬ್ಯಾಕ್ಟೀರಿಯಾ ಯಾವುದು ಅಂತ ನಾನು ಮುಂದೆ ಡಿಸ್ಕಸ್ ಮಾಡ್ತೀನಿ. ಅರ್ಥ ಆಯ್ತಲ್ವಾ? ಸೊ ದಿಸ್ ನೈಟ್ರೋಜನ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಅಮೋನಿಯಾ ವಿತ್ ದ ಹೆಲ್ಪ್ ಆಫ್ ಬ್ಯಾಕ್ಟೀರಿಯಾ, ಅಂಡ್ ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಬಯೋಲಾಜಿಕಲ್ ಫಿಕ್ಸೇಷನ್ ಅಂತ ಕರಿತೇವೆ. ನಾವು ಅಗೇನ್ ದೇರ್ ಇಸ್ ಅ ಪ್ರಾಬ್ಲಮ್. ಇಷ್ಟಾಗಿದ ಕೂಡಲೇ ಅದೇನು ಬೆನಿಫಿಟ್ ಆಗಲ್ಲ.
ಯಾಕೆ ಇದು ಬೆನಿಫಿಟ್ ಆಗಲ್ಲ ಅಂದ್ರೆ ದಿಸ್ ಅಮೋನಿಯಾ ಈಸ್ ಟಾಕ್ಸಿಕ್. ಬ್ಯಾಕ್ಟೀರಿಯಾ ಅಲ್ಲಿ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ದಿಸ್ ಅಮೋನಿಯಾ ಈಸ್ ಟಾಕ್ಸಿಕ್, ವಿಷಕಾರಿ. ಅರ್ಥ ಆಯ್ತಲ್ವಾ? ಯಾವಾಗ ವಿಷಕಾರಿ ಅಂದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆದ್ರೂ ಕೂಡ ಇದು ಏನಾಗಿ ಬಿಹೇವ್ ಮಾಡುತ್ತೆ, ಪಾಯ್ಸನ್ ಆಗಿ ಬಿಹೇವ್ ಮಾಡುತ್ತೆ. ಆಗ ಸಸ್ಯ ಏನಾಗುತ್ತೆ, ಸತ್ತೋಗುತ್ತೆ. ಆಬ್ವಿಯಸ್ಲಿ ಯಾವಾಗ ಪಾಯ್ಸನ್ ಆಗಿ ಕನ್ವರ್ಟ್ ಆಗುತ್ತೆ ಸಸ್ಯ ಸತ್ತೋಗುತ್ತೆ. ಸೊ ಇವಾಗ ವಾಟ್ ಇಸ್ ದಿ ಸೊಲ್ಯೂಷನ್ ಫಾರ್ ದಿಸ್? ಇದಕ್ಕೇನು ನಮಗೆ ಪರಿಹಾರ ಏನು ಅಂದ್ರೆ ದಿಸ್ ಅಮೋನಿಯಾ ಈಸ್ ಗೋಯಿಂಗ್ ಟು ಕಂಬೈನ್ ವಿತ್ ವಾಟರ್. ಸೊ ಮಣ್ಣಿನಲ್ಲಿರ್ತಕ್ಕಂಥ ನೀರಿನೊಂದಿಗೆ ಅದು ಕಂಬೈನ್ ಆಗಿ ಇಟ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಅಮೋನಿಯಂ ಅಯಾನ್. ಸೊ ಇದು ಅಮೋನಿಯಂ ಅಯಾನ್ ಆಗಿ ಕನ್ವರ್ಟ್ ಆಗುತ್ತೆ. ಅಮೋನಿಯಂ ಅಯಾನ್ ಅನ್ನ NH4+ ಅಂತ ಬರ್ಕೋಬೇಕು. ಅಮೋನಿಯಂ ಅಯಾನ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನ ನಾವು NH4+ ಅಂತ ಕರೀತೇವೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅಮೋನಿಯಂ ಅಯಾನ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ NH4+ ಅಂತ ಕರೀತೇವೆ. ಇಲ್ಲಿವರೆಗೂ ಅರ್ಥ ಆಗಿದೆಯಪ್ಪ? ಡಿಡ್ ಯು ಆಲ್ ಅಂಡರ್ಸ್ಟ್ಯಾಂಡ್ ಟಿಲ್ ನೌ? ಇಲ್ಲಿವರೆಗೂ ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ. ಅಟ್ಮಾಸ್ಫಿಯರ್ ಅಲ್ಲಿ ಏನಿರುತ್ತೆ? ನೈಟ್ರೋಜನ್. ವಾಟ್ ಇಸ್ ದ ಬಾಂಡ್ ಬಿಟ್ವೀನ್ ನೈಟ್ರೋಜನ್ ಆಟಮ್ಸ್? N triple bond N, and N triple bond N is most powerful bond. ಅದನ್ನು ಬ್ರೇಕ್ ಮಾಡೋಕ್ಕೆ ತುಂಬ ಎನರ್ಜಿ ಬೇಕು. ಅರ್ಥ ಆಯ್ತಲ್ವಾ? ಸೊ ದಟ್ ಎನರ್ಜಿ ಇಸ್ ದೇರ್ ಇನ್ ರೈನ್ ಅಂಡ್ ಲೈಟ್ನಿಂಗ್. ಸೊ ಇದೇನು ಮಾಡುತ್ತೆ, ಈ ನೈಟ್ರೋಜನ್ ಅನ್ನ ಮಣ್ಣಿಗೆ ಸೇರಿಸುತ್ತೆ. ಮಣ್ಣಲ್ಲಿ ಲೆಗ್ಯುಮಿನಸ್ ಪ್ಲಾಂಟ್ಸ್ ಇರುತ್ತೆ. ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಲ್ಲಿ ರೂಟ್ ನೋಟ್ಸ್, ಬೇರುಗಳಲ್ಲಿ ಗಂಟುಗಳಿರುತ್ತೆ. ಆ ಗಂಟುಗಳಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾ ಯಾವುದು ಅಂದ್ರೆ ರೈಸೋಬಿಯಂ. ಆ ರೈಸೋಬಿಯಂ ಮಾಡ್ತಕ್ಕಂಥ ಪ್ರೋಸೆಸ್ ಅನ್ನ ನಾವೇನಂತ ಕರಿತೇವೆ? ಬಯೋಲಾಜಿಕಲ್ ಫಿಕ್ಸೇಷನ್ ಅಂತ ಕರಿತೇವೆ. ಸೊ ಬಯೋಲಾಜಿಕಲ್ ಫಿಕ್ಸೇಷನ್ ನ ಮುಖಾಂತರ ನೈಟ್ರೋಜನ್ ಏನಾಗಿ ಕನ್ವರ್ಟ್ ಆಗುತ್ತೆ? ಅಮೋನಿಯಾ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ದ ಪ್ರಾಬ್ಲಮ್ ವಿತ್ ಅಮೋನಿಯಾ ಈಸ್ ಇಟ್ ಈಸ್ ಟಾಕ್ಸಿಕ್. ಆಯ್ತಾ? ಸೊ ಅದರಿಂದ ಮಣ್ಣಲ್ಲಿ ನೀರಿರುತ್ತೆ. ಆ ನೀರು ಅಮೋನಿಯಮನ್ನ ಏನಾಗಿ ಅಮೋನಿಯಾನ ಏನಾಗಿ ಕನ್ವರ್ಟ್ ಮಾಡುತ್ತಂದ್ರೆ ಅಮೋನಿಯಂ ಅಯಾನ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್, ದಿಸ್ ಈಸ್ ಲೆಸ್ ಟಾಕ್ಸಿಕ್. ಅಮೋನಿಯಂ ಅಯಾನ್ ಇದೆಯಲ್ವಾ, ಸೊ ಅದು ಅಮೋನಿಯಾಗಿಂತ ಕಡಿಮೆ ಟಾಕ್ಸಿಕ್ ಆಗಿರ್ತಕ್ಕಂಥ ವಸ್ತು. ಇಲ್ಲಿಗೆ ಮುಗಿಯಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತಂದ್ರೆ ಇನ್ನೊಂದು ಸ್ಟೆಪ್ ಆಗುತ್ತೆ. ಅದೇನು ಅಂದ್ರೆ ಮಧ್ಯದಲ್ಲಿ ಇನ್ನೊಂದು ಗ್ರೂಪ್ ಆಫ್ ಬ್ಯಾಕ್ಟೀರಿಯಾ ಬರುತ್ತೆ. ನೆಕ್ಸ್ಟ್ ಗ್ರೂಪ್ ಆಫ್ ಬ್ಯಾಕ್ಟೀರಿಯಾ ಯಾವುದು ಅಂದ್ರೆ ನೈಟ್ರಿಫಿಕೇಶನ್ ಬ್ಯಾಕ್ಟೀರಿಯಾ. ನೈಟ್ರಿಫಿಕೇಶನ್ ಬ್ಯಾಕ್ಟೀರಿಯಾ. ಸೊ ಇದನ್ನ ನೈಟ್ರೀಕರಣ ಬ್ಯಾಕ್ಟೀರಿಯಾ ಅಂತ ಕರಿತೇವೆ ಕನ್ನಡದಲ್ಲಿ. ನೈಟ್ರಿಫಿಕೇಶನ್ ಬ್ಯಾಕ್ಟೀರಿಯಾ, ಇದನ್ನ ನೈಟ್ರೀಕರಣ ಬ್ಯಾಕ್ಟೀರಿಯಾ ಅಂತ ಕರಿತೇವೆ. ಈ ನೈಟ್ರೀಕರಣ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ? ಈ ಅಮೋನಿಯಂ ಅಯಾನ್ ಇರುತ್ತಲ್ವಾ, ಸೊ ಇದನ್ನ ಇಟ್ಸ್ ಗೆಟ್ ಕನ್ವರ್ಟೆಡ್ ಇಂಟು ಫಸ್ಟ್ NO2-. that gets converted into NO2-. NO2- ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ನೈಟ್ರೈಟ್ ಅಂತ ಕರೀತೇವೆ. ನೈಟ್ರೈಟ್ ಜ್ಞಾಪಕ ಇಟ್ಕೊಳ್ಳಿ, ಪ್ರತಿಯೊಂದು ಪದನೂ ಇಂಪಾರ್ಟೆಂಟ್. ನೈಟ್ರೈಟ್, NO2- ಅನ್ನ ವಿ ಕಾಲ್ ಇಟ್ ಆಸ್ ನೈಟ್ರೈಟ್. ಆಯ್ತಾ? ಸೊ ಈ ನೈಟ್ರೈಟ್ ಫರ್ದರ್ ಏನಾಗುತ್ತಂದ್ರೆ ಇಟ್ ಗೆಟ್ಸ್ ಕನ್ವರ್ಟೆಡ್ ಇಂಟು NO3-. it gets converted into NO3-. ಇದು NO3- ಆಗಿ ಕನ್ವರ್ಟ್ ಆಗುತ್ತೆ. NO3- ಅನ್ನ ನಾವೇನಂತ ಕರಿತೀವಿ ಅಂದ್ರೆ ನೈಟ್ರೇಟ್ ಅಂತ ಕರಿತೇವೆ. ಇಟ್ ಈಸ್ ಕಾಲ್ಡ್ ಆಸ್ ನೈಟ್ರೇಟ್ ಅಂತ ಕರಿತೇವೆ. ಬಂದ್ವಾ ಇಲ್ಲಿವರೆಗೂ? ಇವಾಗ ನೋಡಿ ನೆಕ್ಸ್ಟ್ ನಡೀತಕ್ಕಂಥದ್ದು ವಾಟ್ ಈಸ್ ದ ಬೆಸ್ಟ್ ಥಿಂಗ್ ಇನ್ ಅವರ್ ನೇಚರ್. ನಮ್ಮ ನೇಚರಲ್ಲಿ ಏನಿರುತ್ತೆ ಇವಾಗ? ದೇರ್ ವಿಲ್ ಬಿ ಪ್ಲಾಂಟ್ಸ್. ಸಸ್ಯಗಳು ಇರುತ್ತೆ. ನಮ್ಮ ನೇಚರಲ್ಲಿ ವಿ ಹ್ಯಾವ್ ಪ್ಲಾಂಟ್ಸ್. ಸಸ್ಯಗಳು ಇರುತ್ತೆ. ಈ ಸಸ್ಯಗಳು ಏನನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ? ಸೊ ದೇ ವಿಲ್ ಹ್ಯಾವ್ ರೂಟ್ಸ್, ಬೇರುಗಳ ಮುಖಾಂತರ. ಯಾಕಂದ್ರೆ ಇವೆಲ್ಲ ಪ್ರೋಸೆಸ್ ನಡೆದಿರೋದು ಮಣ್ಣಲ್ಲೇ, ಬೇರುಗಳ ಮುಖಾಂತರ. ಸೊ ಇಟ್ ಸ್ಟಾರ್ಟ್ಸ್ ಅಬ್ಸಾರ್ಬಿಂಗ್. ಸೊ ಇದನ್ನ ಫಸ್ಟು ಅಮೋನಿಯಾನು ಯೂಸ್ ಮಾಡಿಕೊಳ್ಳುತ್ತೆ, ಅಮೋನಿಯಂ ಅಯಾನ್ಸ್ ಅನ್ನು ಯೂಸ್ ಮಾಡಿಕೊಳ್ಳುತ್ತೆ, ಆಮೇಲೆ ನೈಟ್ರೈಟ್ ಅನ್ನು ಯೂಸ್ ಮಾಡಿಕೊಳ್ಳುತ್ತೆ, ಅದ್ರ ಜೊತೆಗೆ NO3 ಕೂಡ ಯೂಸ್ ಮಾಡಿಕೊಳ್ಳುತ್ತೆ. ಸೊ ನಮ್ಮ ಪರೀಕ್ಷೆಯಲ್ಲಿ ಕೇಳ್ತಾರೆ ವಿಚ್ ಆರ್ ದಿ ಯೂಸಬಲ್ ಫಾರ್ಮ್ಸ್ ಆಫ್ ನೈಟ್ರೋಜನ್ ಅಂತ ಕೇಳ್ತಾರೆ. ಯೂಸಬಲ್, ಸಸ್ಯಗಳು ಬಳಕೆ ಮಾಡಬಹುದಾದ ಸಾರಜನಕ ಯಾವುದು ಅಂತ ಕೇಳ್ತಾರೆ. ಯಾವ್ದಾದನ್ನ ಬಳಕೆ ಮಾಡುತ್ತೆ? ಅಮೋನಿಯಾ, ಅಮೋನಿಯಂ ಅಯಾನ್.
ನೈಟ್ರೇಟ್ ಇವೆಲ್ಲವನ್ನ ಕೂಡ ಅದು ಬಳಕೆ ಮಾಡ್ಕೊಳ್ತಕ್ಕಂಥ ಶಕ್ತಿ ಇರುತ್ತೆ. ಯಾವ್ದನ್ನ ಬಳಕೆ ಮಾಡೋಕ್ಕಾಗಲ್ಲ? ನೈಟ್ರೋಜನ್ ಅನ್ನ ನೇರವಾಗಿ ಸಸ್ಯ ಬಳಕೆ ಮಾಡೋಕ್ಕಾಗಲ್ಲ. ಅದನ್ನ ಹೊರತುಪಡಿಸಿದ್ರೆ ಅಮೋನಿಯಾ ಯೂಸ್ ಮಾಡ್ಕೊಳ್ಳುತ್ತೆ, ಅಮೋನಿಯಂ ಅಯೋನ್ ಅನ್ನ ಯೂಸ್ ಮಾಡ್ಕೊಳ್ಳುತ್ತೆ, ಅದರ ಜೊತೆಗೆ ನೈಟ್ರೇಟ್ ಅನ್ನ ಇಷ್ಟನ್ನ ಯೂಸ್ ಮಾಡಿಕೊಳ್ಳುತ್ತೆ. ಆಯ್ತಾ? ಇವಾಗ ಸಸ್ಯ ಇದನ್ನ ಹೀರಿಕೊಂಡ ನಂತರ ಈ ನೈಟ್ರೋಜನ್ ಸಸ್ಯದಲ್ಲಿ ಏನಾಗಿ ಕನ್ವರ್ಟ್ ಆಗುತ್ತಂದ್ರೆ ಪ್ರೋಟೀನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ನೈಟ್ರೋಜನ್ ಇಸ್ ಗೋಯಿಂಗ್ ಟು ಗೆಟ್ ಕನ್ವರ್ಟೆಡ್ ಇನ್ ಟು ಪ್ರೋಟೀನ್. ಸಸ್ಯದಲ್ಲಿ ಅದು ಪ್ರೋಟೀನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಇಸ್ ಸಾಯಿಲ್. ಅದು ಪ್ರೋಟೀನ್ ಆಗಿ ಕನ್ವರ್ಟ್ ಆಗುತ್ತೆ. ಆಯ್ತಾ? ಸೊ ಪ್ರೋಟೀನ್ ಆಗಿ ಕನ್ವರ್ಟ್ ಆದ್ಮೇಲೆ ನಾವು ಬಿಡ್ತೀವಾ? ಹೇಳ್ರಮ್ಮ, ತಿಂತೀವಲ್ವಾ? ಸೊ ಅಲ್ಲಿಗೆ ಈ ನೈಟ್ರೋಜನ್ ಎಲ್ಲಿಗೆ ಎಂಟರ್ ಆಗುತ್ತೆ? ಫುಡ್ ವೆಬ್ಗೆ ಎಂಟರ್ ಆಗುತ್ತೆ. ಫಿನಿಶ್. ಸೊ ನಾವು ವಿತ್ ದಿಸ್ ಪ್ರೋಟೀನ್ ದಿಸ್ ಈಸ್ ಗೋಯಿಂಗ್ ಟು ಎಂಟರ್ ಇನ್ ಟು ಫುಡ್ ವೆಬ್ ಅಥವಾ ಫುಡ್ ಚೈನ್. ಯು ಕ್ಯಾನ್ ಕಾಲ್ ಇಟ್ ಇನ್ ಈದರ್ ವೇ. ಫುಡ್ ವೆಬ್ ಆಹಾರ ಜಾಲಕ್ಕೆ ಎಂಟರ್ ಆಗುತ್ತೆ. ಆಯ್ತಾ? ಆಹಾರ ಜಾಲಕ್ಕೆ ಎಂಟರ್ ಆದ ನಂತರ ಆಹಾರ ಜಾಲದಲ್ಲಿರುವ ಪ್ರತಿಯೊಂದು ಜೀವಿ ಒಂದ್ಸತಿ ಸಾಯಲೇಬೇಕಾ? ಸೊ ದೇರ್ ವಿಲ್ ಬಿ ಡೆತ್. ಜೀವಿಗಳ ಸಾವು. ದೇರ್ ವಿಲ್ ಬಿ ಡೆತ್. ಜೀವಿಗಳೇನಾಗುತ್ತೆ? ಸತ್ತೋಗುತ್ತೆ. ಆಯ್ತಾ? ಜೀವಿಗಳು ಸತ್ತ ನಂತರ ದೇರ್ ಈಸ್ ಒನ್ ಮೋರ್ ಬ್ಯಾಕ್ಟೀರಿಯಾ. ಇದ್ರ ಮೇಲೆ ಇನ್ನೊಂದು ಬ್ಯಾಕ್ಟೀರಿಯಾ ಕೆಲಸ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಆ ಬ್ಯಾಕ್ಟೀರಿಯಾವನ್ನ ನಾವೇನಂತ ಕರಿತೀವಿ ಅಂದ್ರೆ ಅಮೋನಿಫಿಕೇಶನ್ ಬ್ಯಾಕ್ಟೀರಿಯಾ. ಅಮೋನಿಫಿಕೇಶನ್ ಕನ್ನಡದಲ್ಲಿ ಅಮೋನೀಕರಣ ಅಂತ ಹೇಳ್ತೇವೆ. ಅಮೋನಿಫಿಕೇಶನ್ ಬ್ಯಾಕ್ಟೀರಿಯಾ ಬರುತ್ತೆ. ಅಮೋನಿಫಿಕೇಶನ್ ಬ್ಯಾಕ್ಟೀರಿಯಾ ಬರುತ್ತೆ. ಈ ಅಮೋನಿಫಿಕೇಶನ್ ಬ್ಯಾಕ್ಟೀರಿಯಾ ಏನ್ ಮಾಡುತ್ತಂದ್ರೆ ಸತ್ತ ಜೀವಿಗಳಲ್ಲಿರ್ತಕ್ಕಂಥ ಪ್ರೋಟೀನ್ ಅಲ್ಲಿರುವ ಅಮೋನಿಯಾವನ್ನ, ನೈಟ್ರೋಜನ್ ಅನ್ನ ಮತ್ತೆ ಏನಾಗಿ ಕನ್ವರ್ಟ್ ಮಾಡುತ್ತಂದ್ರೆ ಅಮೋನಿಯಾ ಆಗಿ ಕನ್ವರ್ಟ್ ಮಾಡುತ್ತೆ. ಮತ್ತೆ ಎಲ್ಲಿಗೆ ವಾಪಸ್ ಕನೆಕ್ಟ್ ಆಯ್ತು? ಅಮೋನಿಯಾಗೆ ಕನೆಕ್ಟ್ ಆಯ್ತು. ಆಯ್ತಾ? ಸೊ ಈ ಸೈಕಲ್ ಇಂಟರ್ನಲ್ಲಿ ನಡೀತಾನೇ ಇರುತ್ತೆ. ಅರ್ಥ ಆಯ್ತಲ್ವಾ? ಮಣ್ಣೊಳಗಡೆ ಈ ಸೈಕಲ್ ನಡೀತಾನೇ ಇರುತ್ತೆ. ಡಿಡ್ ಯು ಆಲ್ ಅಂಡರ್ಸ್ಟ್ಯಾಂಡ್? ಇಲ್ಲಿವರೆಗೂ ಅರ್ಥ ಆಗಿದೆಯಪ್ಪ? ಇವಾಗ ನೋಡಿ. ಬಟ್ ನೈಟ್ರೋಜನ್ ಏನು ಭೂಮಿ ಒಳಗಡೆ ಹೋಗಿದೆ ಅದು ವಾಪಸ್ ಬಂತ? ಅಲ್ಲೇ ಇದೆಯಾ? ಅಲ್ಲೇ ಇದೆ, ಇನ್ನೂ ವಾಪಸ್ ಬಂದಿಲ್ಲ. ವಾಪಸ್ ಬಂದ್ರೇನೆ ಅದು ಕಂಪ್ಲೀಟ್ ಸೈಕಲ್. ಬಿಕಾಸ್ ನೈಟ್ರೋಜನ್ ಸೈಕಲ್ ಅಂತ ನಾವು ಕರೆದಿದ್ದು ಚಕ್ರ ಅಂದ್ರೆ ಅದು ಪೂರ್ತಿ ಆದ್ರೇನೆ ಚಕ್ರ. ಇದು ಒಳಗೊಳಗೇನೆ ಚಕ್ರ ಹೊಡಿತಾ ಇದೆ ಇನ್ನು. ಅರ್ಥ ಆಯ್ತಲ್ವಾ? ಸೊ ಅದಿನ್ನೂ ವಾಪಸ್ ಬಂದಿಲ್ಲ. ಹಾಗಿದ್ರೆ ವಾಪಸ್ ಬರೋದು ಹೆಂಗೆ? ಸೊ ವಾಪಸ್ ಹೆಂಗ್ ಬರುತ್ತಂದ್ರೆ ಇಲ್ಲಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ. ಈ ನೈಟ್ರೈಟ್ ಅಂತ ಬರ್ದಿದ್ನಲ್ವಾ? ಸೊ ಇಲ್ಲಿ ಇನ್ನೊಂದು ಬ್ಯಾಕ್ಟೀರಿಯಾ ಬರುತ್ತೆ. ಆ ಬ್ಯಾಕ್ಟೀರಿಯಾವನ್ನ ನಾವೇನಂತ ಕರಿತೀವಿ ಅಂದ್ರೆ ಡಿನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ. ಡಿನೈಟ್ರೀಕರಣ ಬ್ಯಾಕ್ಟೀರಿಯಾ. ಸೊ there is one more bacteria that is called as denitrifying bacteria ಅಂತ ಕರೀತೇವೆ. So this is one more bacteria that is going to be acting. So this denitrification bacteria ಏನ್ ಮಾಡುತ್ತಂದ್ರೆ ಈ ನೈಟ್ರೈಟ್ ಇರುತ್ತಲ್ವಾ? ಸೊ ಇದನ್ನ ಇಟ್ ಈಸ್ ಗೋಯಿಂಗ್ ಟು ಕನ್ವರ್ಟ್. ಈ ನೈಟ್ರೈಟ್ ಅನ್ನ ಏನಾಗಿ ಕನ್ವರ್ಟ್ ಮಾಡುತ್ತಂದ್ರೆ ನೈಟ್ರೋಜನ್ ಆಗಿ ಕನ್ವರ್ಟ್ ಮಾಡುತ್ತೆ. ವಾಪಸ್ ಬಂತು, ಭೂಮಿ ಒಳಗಡೆ ಹೋಗಿದ್ದು ಮತ್ತೆ ಎಲ್ಲಿಗೆ ಬಂತು? ವಾತಾವರಣಕ್ಕೆ ವಾಪಸ್ ಬಂತು. ಸೊ ದಿಸ್ ಇಸ್ ಕಾಲ್ಡ್ ಆಸ್ ದ ಬ್ಯಾಲೆನ್ಸ್. ಓಕೆ. ಸೊ ಪರಿಸರದಲ್ಲಿ ಯಾವುದೇ ವಸ್ತು ಸುತ್ತತಾನೇ ಇರಬೇಕು, ನಿಲ್ಲಂಗಿಲ್ಲ. ಆಯ್ತಾ? ಇಮ್ಯಾಜಿನ್ ಭೂಮಿಯಲ್ಲೇ ನಿಂತೋಯ್ತು ಅಂದ್ರೆ ವಾತಾವರಣದಲ್ಲಿರುವ ಸಾರಜನಕ ಏನಾಗ್ತಾ ಬರುತ್ತೆ? ಕಡಿಮೆ ಆಗ್ತಾ ಬರುತ್ತೆ. ಅವಾಗ ಎನ್ವೈರನ್ಮೆಂಟಲ್ ಚೇಂಜಸ್ ಅನ್ನ ನಾವು ವಿಟ್ನೆಸ್ ಮಾಡಬೇಕಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಈಸ್ ದಿ ನೈಟ್ರೋಜನ್ ಸೈಕಲ್ ದಟ್ ಯು ನೀಡ್ ಟು ರಿಮೆಂಬರ್. ಡಿಡ್ ಯು ಆಲ್ ಅಂಡರ್ಸ್ಟ್ಯಾಂಡ್? ಸೊ ಅದಕ್ಕೆ ಹೇಳಿದ್ದು ನಾನು ಬರೆಯುವಾಗೆ ನನ್ನ ಜೊತೆ ಬರ್ಕೊಳ್ಳಿ ಅಂತ. ಇವಾಗ ಬರೆಯಕ್ಕೆ ಹೇಳಿದ್ದಿದ್ರೆ ಸೊ ಇಷ್ಟು ಕಾಂಪ್ಲಿಕೇಟೆಡ್ ಆಗಿ ಇರ್ತಿತ್ತು. ಆಯ್ತಾ? ಇವಾಗ ರಿವೈಸ್ ಮಾಡೋಣ ಒಂದ್ಸತಿ. ನೋಡಿ. ಸೊ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಅಟ್ಮಾಸ್ಫಿಯರ್ ಇಂದ ಸ್ಟಾರ್ಟ್ ಮಾಡೋಣ, ಪರಿಸರದಿಂದ ಸ್ಟಾರ್ಟ್ ಮಾಡೋಣ. ಆಯ್ತಾ? ಸೊ ಪರಿಸರದಲ್ಲಿ ಏನಿರುತ್ತೆ? ಅಬಂಡೆಂಟ್ ಆಗಿ ನೈಟ್ರೋಜನ್ ಇರುತ್ತೆ. ಬಟ್ ಈ ನೈಟ್ರೋಜನ್ ಅನ್ನ ಸಸ್ಯಗಳು ನೇರವಾಗಿ ಯೂಸ್ ಮಾಡ್ಕೊಳಕ್ ಆಗಲ್ಲ. ಸೊ ಅದರಿಂದ
ಈ ನೈಟ್ರೋಜನ್ನು ಮಳೆ ಮತ್ತು ಲೈಟ್ನಿಂಗ್ ಮಿಂಚಿನ ಮುಖಾಂತರ ನಮ್ಮ ಮಣ್ಣಿಗೆ ಬಂದು ಸೇರ್ಕೊಳ್ಳುತ್ತೆ. ಸೊ ಮಣ್ಣಲ್ಲಿ ಏನಿರುತ್ತೆ, ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾನ ನಾವು ರೈಸೋಬಿಯಂ ಅಂತ ಕರಿತೇವೆ. ಈ ಬ್ಯಾಕ್ಟೀರಿಯಾ ಇರೋ ಪ್ಲಾಂಟ್ಸ್ ಅನ್ನ ನಾವೇನಂತ ಕರಿತೇವೆ, ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಕರಿತೇವೆ. ಆಯ್ತಾ? ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂದ್ರೆ ರೂಟ್ಸ್ ಅಲ್ಲಿ ಏನಿರುತ್ತೆ, ನೋಟ್ಸ್ ಇರುತ್ತೆ ಅಥವಾ ಗಂಟುಗಳಿರುತ್ತೆ. ಆ ನೋಟ್ಸ್ ಅಲ್ಲಿ ಈ ಬ್ಯಾಕ್ಟೀರಿಯಾ ವಾಸ ಮಾಡ್ತಾ ಇರುತ್ತೆ. ಸೊ ಇದೇನು ಪ್ರೋಸೆಸ್ ಮಾಡುತ್ತೆ, ಬಯೋಲಾಜಿಕಲ್ ಫಿಕ್ಸೇಷನ್, ಜೈವಿಕ ಸ್ಥಿರೀಕರಣವನ್ನ ಮಾಡುತ್ತೆ. ಜೈವಿಕ ಸ್ಥಿರೀಕರಣ ಅಂದ್ರೆ ಕನ್ವರ್ಷನ್ ಆಫ್ ನೈಟ್ರೋಜನ್ ಇಂಟು ಅಮೋನಿಯಾ ಬೈ ಬ್ಯಾಕ್ಟೀರಿಯಾ. ಇದನ್ನು ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಬಯೋಲಾಜಿಕಲ್ ಫಿಕ್ಸೇಷನ್ ಡೆಫಿನೇಷನ್ ಕೇಳ್ತಾರೆ. ಕನ್ವರ್ಷನ್ ಆಫ್ ನೈಟ್ರೋಜನ್ ಇಂಟು ಅಮೋನಿಯಾ, ಸಾರಜನಕವನ್ನ ಅಮೋನಿಯಾವಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಯಾವ್ದ್ರ ಮುಖಾಂತರ, ಬ್ಯಾಕ್ಟೀರಿಯಾ ಮುಖಾಂತರ ಆಗ್ತಕ್ಕಂಥ ಪ್ರಕ್ರಿಯೆ. ಬಟ್ ಸ್ಟಿಲ್ ದ ಗೇಮ್ ಈಸ್ ನಾಟ್ ಓವರ್ ಬಿಕಾಸ್ ದಿಸ್ ಅಮೋನಿಯಾ ಈಸ್ ಟಾಕ್ಸಿಕ್. ಬರೀ ಅಮೋನಿಯಾ ಇದ್ರೆ ಇರೋ ಬರೋ ಗಿಡ ಎಲ್ಲ ಸತ್ತೋಗುತ್ತೆ. ಆಯ್ತಾ? ಸೊ ದಿಸ್ ಅಮೋನಿಯಾ ಇನ್ ಕಾಂಬಿನೇಷನ್ ವಿತ್ ವಾಟರ್, ನೀರಲ್ಲಿ ಕಂಬೈನ್ ಆಗಿ ಅಮೋನಿಯಂ ಅಯಾನ್ ಆಗಿ ಕನ್ವರ್ಟ್ ಆಗುತ್ತೆ. ಅಲ್ಲೂ ಕಂಪ್ಲೀಟ್ ಆಗಲ್ಲ. ನೆಕ್ಸ್ಟ್ ಮತ್ತೆ ಬ್ಯಾಕ್ಟೀರಿಯಾ ಬರುತ್ತೆ. ಆ ಬ್ಯಾಕ್ಟೀರಿಯಾವನ್ನ ನಾವೇನಂತ ಕರಿತೇವೆ, ನೈಟ್ರಿಫಿಕೇಶನ್ ಬ್ಯಾಕ್ಟೀರಿಯಾ ಅಂತ ಕರಿತೇವೆ. ಸೊ ಇದು ಅಮೋನಿಯಂ ಅಯಾನ್ ಅನ್ನ ನೈಟ್ರೈಟ್, ನೈಟ್ರೇಟ್ ಫಾರ್ಮುಲಾ ಏನು, NO2 ಮೈನಸ್, ನೈಟ್ರೇಟ್ ಫಾರ್ಮುಲಾ NO3 ಮೈನಸ್ ಆಗಿ ಕನ್ವರ್ಟ್ ಆಗುತ್ತೆ. ನಾವು ಆಲ್ ದೀಸ್ ಆರ್ ರೆಡಿ ಟು ಬಿ ಯೂಸ್ಡ್ ಬೈ ಪ್ಲಾಂಟ್ಸ್. ಸಸ್ಯ ಯೂಸ್ ಮಾಡ್ಕೊಳ್ಳಿಕ್ಕೆ ತಯಾರಿ ಇರುತ್ತೆ. ಸಸ್ಯ ಇದನ್ನೂ ತಗೊಳುತ್ತೆ, ಇದನ್ನೂ ತಗೊಳುತ್ತೆ, ಇದನ್ನೂ ತಗೊಳುತ್ತೆ, ಇದನ್ನೂ ತಗೊಳುತ್ತೆ. ಸೊ ಇವೆಲ್ಲವನ್ನ ತಗೊಂಡು ಸಸ್ಯ ಅವೆಲ್ಲವನ್ನ ಏನಾಗಿ ಕನ್ವರ್ಟ್ ಮಾಡುತ್ತೆ, ಪ್ರೋಟೀನ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಸಸ್ಯವನ್ನ ನಾವು ಹರ್ಬಿವೋರ್ಸ್ ಫಸ್ಟ್ ತಿನ್ನುತ್ತೆ, ಅಲ್ಲಿಗೆ ಅದು ಫುಡ್ ವೆಬ್ಗೆ ಎಂಟರ್ ಆಗುತ್ತೆ. ಸೊ ಒಂದ್ಸತಿ ಫುಡ್ ವೆಬ್ಗೆ ಎಂಟರ್ ಆದ್ಮೇಲೆ ಈ ಎಲ್ಲ ಜೀವಿಗಳು ತನ್ನ ಲೈಫ್ ಟೈಲ್ ಒಂದ್ಸತಿ ಸಾಯಲೇಬೇಕಾಗುತ್ತೆ. ಸತ್ತಾಗ ಮತ್ತೊಂದು ಬ್ಯಾಕ್ಟೀರಿಯಾ ಬರುತ್ತೆ. ಆ ಬ್ಯಾಕ್ಟೀರಿಯಾವನ್ನ ನಾವು ಅಮೋನಿಫಿಕೇಶನ್ ಬ್ಯಾಕ್ಟೀರಿಯಾ ಅಂತ ಕರಿತೇವೆ. ಸೊ ಅದು ಸಸ್ಯದಲ್ಲಿರುವ ಸಾರಜನಕವನ್ನ ಅಮೋನಿಯಾ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಅದು ಇಂಟರ್ನಲ್ಲಿ ಸುತ್ತಾನೇ ಇರುತ್ತೆ, ನಿರಂತರವಾಗಿ ನಡೀತಕ್ಕಂಥದ್ದು. ಬಟ್ ನಾವು ನಮ್ಮ ಸಾರಜನಕ ಭೂಮಿ ಒಳಗಡೆ ಏನೋಗಿರುತ್ತೆ, ಅದು ಯಾವ್ದ್ರ ಮುಖಾಂತರ ಹೊರಗಡೆ ಬರುತ್ತಂದ್ರೆ ನೈಟ್ರೇಟ್ ಮುಖಾಂತರ ಹೊರಗಡೆ ಬರುತ್ತೆ. ನೈಟ್ರೇಟ್ ಅಲ್ಲಿ ಯಾವ ಬ್ಯಾಕ್ಟೀರಿಯಾ ಕೆಲಸ ಮಾಡುತ್ತೆ, ಡಿನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ ಕೆಲಸ ಮಾಡುತ್ತೆ. ಸೊ ಅವಾಗ ನೈಟ್ರೋಜನ್ ಮತ್ತೆ ವಾತಾವರಣಕ್ಕೆ ವಾಪಸ್ ಬರುತ್ತೆ. ಆಯ್ತಾ? ಸೊ ಈ ಸೈಕಲ್ ಬರೆದ್ರೆ ನಿಮ್ಗೆ ಅರ್ಧ ಮಾರ್ಕ್ಸ್ ಅಲ್ಲೇ ಬಂದ್ಬಿಡುತ್ತೆ ಎಕ್ಸಾಮ್ ಅಲ್ಲಿ. ಅರ್ಥ ಆಯ್ತಲ್ವಾ? ಬಿಕಾಸ್ ದಿಸ್ ಸೈಕಲ್ ಎಕ್ಸ್ಪ್ಲೈನ್ಸ್ ಎವ್ರಿಥಿಂಗ್. ಅರ್ಥ ಆಯ್ತಲ್ವಾ? ಇದರಿಂದ ಆಚೆ ನಾವೇನು ದೊಡ್ಡದಾಗಿ ಬರೆಯೋದು ಬೇಕಾಗಿಲ್ಲ. ಮೇನ್ ಕೀ ಪಾಯಿಂಟ್ಸ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಒಂದು ಪಾಯಿಂಟ್ ರೂಪದಲ್ಲಿ ಬರ್ಕೊಂಡೋದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಮೇನ್ಸ್ ಅಲ್ಲಿ ನಾನು ಹೇಳಿದ್ದು, ಪ್ರಿಲಿಮ್ಸ್ ಅಲ್ಲಿ ಎನಿವೇಸ್ ನಾನು ಹೇಳ್ತೀನಿ ಯಾವ ತರ ಕ್ವಶನ್ಸ್ ಬರುತ್ತೆ, ವಿಲ್ ಬಿ ಡಿಸ್ಕಸಿಂಗ್. ಆಯ್ತಾ? ಸೊ ಎಷ್ಟು ನೈಟ್ರೋಜನ್